Hello students, welcome you all for Vedant classes of physics. I am your lecturer VP sir, a easy learn. In this session, today we are going to deal with kinematic equations. These are very important equations in the mechanics. Without this equation, it is unable to solve any kind of problems here. See here, before going to that one, we know very well in the beginning classes, kinetic in the sense what? Motion. The motion can be represented in terms of what? Mathematical form. So therefore, there are set of equations are there with the help of a fundamental quantity or derived quantity. So in this equation, x can be represented as a displacement. So v ನಾವು ಏನು ತಗೋಬಹುದು ಅಂದ್ರೆ ಫೈನಲ್ ವೆಲಾಸಿಟಿ ಅಂತ ತಗೋಬಹುದು. v0 ಅನ್ನು ನಾವು ಇನಿಷಿಯಲ್ ವೆಲಾಸಿಟಿ ಅಂತ ತಗೋಬಹುದು. then t as usual ಟೈಮ್ ಇಂಟರ್ವಲ್ ಅಂತ ತಗೋತೀನಿ. then a ನಾನು acceleration ಅಂತ ನಾನು ತಗೋತೀನಿ. with the help of these quantities ಇವೆಲ್ಲ equation ನಾವು ಬಳಸಿಕೊಂಡು we able to derive the expression such as ಯಾವುದು equation ಅಪ್ಪ ಅಂದ್ರೆ v equal to u plus at, s equal to ut plus half at square, then v square equal to u square plus 2as ಆಗಿರಬಹುದು. ಈ equation ಅನ್ನ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ. ಹೇಗೆ ಅಂದ್ರೆ v equal to v0 plus at. ನಾವು ಈ ಸಿಂಬಲ್ ಅನ್ನು ಯೂಸ್ ಮಾಡಿಕೊಂಡ್ರೆ v equal to v0 plus at, x equal to v0 t plus half at square, and v square equal to u v0 square plus 2ax ಅಂತ ಬರೀತಾರೆ. ನಾ ಇಕ್ವೇಶನ್ ಅನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದೇ ಆದ್ರೆ ದ ಕ್ವಾಂಟಿಟಿ ಲೈಕ್ ವೆಲಾಸಿಟಿ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಟೈಮ್ ಇಂಟರ್ವಲ್ ಚೇಂಜ್ ಆಗಿದೆ ಡ್ಯೂರಿಂಗ್ ಮೋಷನ್ ಆಫ್ ಆಬ್ಜೆಕ್ಟ್ ಅಲ್ಲಿ. ಆದರೆ ಆಕ್ಸಲರೇಷನ್ ಕ್ವಾಂಟಿಟಿ ಯಾವಾಗಲೂ ರಿಮೇನ್ಸ್ ಸೇಮ್ ಇದೆ. ಹೀಗಾಗಿ ದ ಇಕ್ವೇಶನ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಏನ್ ಬರೀತಾರೆ ಅಂದ್ರೆ ದ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ಸ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲೇ ಇಕ್ವೇಶನ್ ಅನ್ನು ನೋಡೋದಾದ್ರೆ ಲೆಟ್ ಅಸ್ ಡೀಲ್ ವಿತ್ ವೆರಿ ಫಸ್ಟ್ ಇಕ್ವೇಶನ್ ಆರ್ ವೆರಿ ಫಸ್ಟ್ ಕೈನೆಟಿಕ್ ಇಕ್ವೇಶನ್ಸ್ ಅಂತ ತಿಳ್ಕೋಬೇಕು ಅಂದ್ರೆ ಫಸ್ಟ್ ಒನ್ ಈಸ್ derive x equal to v0 t plus half at square ತಿಳ್ಕೊಳ್ಳೋಣ. ಇಟ್ಸ್ ವೆರಿ ಸಿಂಪಲ್ ಹಿಯರ್. ಏನಪ್ಪ ಅಂದ್ರೆ ಕನ್ಸಿಡರ್ ಡ್ರಾ ಗ್ರಾಫ್ vt ಗ್ರಾಫ್ ಅನ್ನು ನಾವು ಡ್ರಾ ಮಾಡೋಣ. ಸೊ ದಿಸ್ ಇಸ್ ಕಾಲ್ಡ್ ವೆಲಾಸಿಟಿ, ದಿಸ್ ಇಸ್ ಕಾಲ್ಡ್ t ಟೈಮ್ t ಅಂತ ಅನ್ಕೊಳ್ಳಿ. ಓಕೆನಾ? ಕನ್ಸಿಡರ್ an object is at rest whose initial velocity is 0 ಇರ್ತದ, because t ಕೂಡ 0 ಇರ್ತದಲ್ವಾ. ಹಾಗಾಗಿ this will gives what a, this is called b, this will gives initial velocity ಕೊಡುತ್ತೆ o, a, b, c and d. so this is initial velocity ಆದ್ರೆ this will be a final velocity ಆಗ್ತದೆ. then this will gives what a change in velocity such as v minus v0 ಅಂತ ತಗೋತೀನಿ. so with the help of this graph ಏನು ಹೇಳ್ಬೋದು, consider object is in a motion or in a moving with respect to time ಆಗಿದೆ, then changing the velocity by final minus initial by taking time interval t ಅದ. so with the help of this graph ನಾವೇನು ಹೇಳ್ಬೋದು ಅಂದ್ರೆ OA ಇದು ತಗೋಣ. OA ಏನು ಹೇಳುತ್ತೆ, OA is V0 which indicates what initial velocity ಕೊಡುತ್ತೆ, and obviously BC ಏನು ಕೊಡುತ್ತೆ, BC ಅಂದ್ರೆ V minus V0 ಅನ್ನು ಕೊಡುತ್ತೆ. ಹಾಗಾಗಿ AC ಮತ್ತೆ OD ಎರಡು ಸೇಮ್ ಇರ್ತವೆ. ಸೊ ಇನ್ ದ ಸೆನ್ಸ್ ವಾಟ್ AC equal to OD ಅಂತ ಅಂದ್ಕೊಂಡ್ರೆ ಟೈಮ್ 3 ತಗೋತೀವಿ. ಹಿಯರ್ ಏರಿಯಾ ಅಂಡರ್ ಕರ್ವ್ with the VT graph, the area under VT curve ಅಥವಾ ಗ್ರಾಫ್ ತಗೊಂಡ್ರೆ
ಎಕ್ಸ್ ಈಕ್ವಲ್ ಟು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡಿದೆ ಅಂದ್ರೆ ಏನು, ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ರೆಕ್ಟಾಂಗಲ್ ಇದೆ. ಸೊ ಏರಿಯಾ ಆಫ್ rectangle ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಅದ. ಹಾಗಾದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಯಾವ್ದಪ್ಪ, ಓ ಎ ಸಿ ಡಿ ಅದ. ರೆಕ್ಟಾಂಗಲ್ ಹೆಂಗ್ ಮೆಸೇಜ್ ಮಾಡ್ಬೋದು, ಲೆಂತ್ ಇಂಟು, ಸೊ ಇನ್ ದ ಸೆನ್ಸ್ ವಾಟ್, ಲೆಂತ್ ಇಂಟು ಬ್ರೆಡ್ತ್ ತಗೋಬಹುದು. ಇನ್ ದ ಸೆನ್ಸ್ ವಾಟ್, ವಿ ನಾಟ್ ಅದ ಇಂಟು ಟಿ ಅದ ಪ್ಲಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಹೈಟ್ ಇಂಟು ಬೇಸ್ ತಗೋಬಹುದು. ಇನ್ ಸೆನ್ಸ್ ವಾಟ್, ಏನು ತಗೋಬಹುದು, ಸೊ ದಿಸ್ ವಿಲ್ ಇಂಡಿಕೇಟ್ಸ್ AC into BC, AC into BC, AC into BC here. So we know very well V naught is okay plus half okay. What is AC here? AC equal to what equal T ಬರ್ದಿದ್ದೀನಿ ನಾನು. ಆದರೆ what is BC here? BC ಅಂದರೆ V minus V naught ಅಂತ ತಗೋತೀವಿ. ಆದರೆ ನಮಗೆಲ್ಲ ಗೊತ್ತಿರೋ ಪ್ರಕಾರ there is equation ಇಲ್ಲಿ ಹೇಳಬೇಕಂದ್ರೆ V equal to V naught plus AT ಅಂತ ಅನ್ಕೊಂಡ್ರೆ V minus V naught equal to AT ಅಲ್ವೇ. ಸೊ wherever the term V minus V naught ಇದೆ, we just replace in the value AT here. ಇಲ್ಲಿ ನಾನು ಏನು ಮಾಡ್ಬಿಡ್ತೇನೆ, AT ಅಪ್ಲೈ ಮಾಡ್ಬಿಡ್ತೇನೆ. ಸೊ V naught T ಆಗುತ್ತೆ ಪ್ಲಸ್ ಹಾಫ್ into T into AT ಆಗುತ್ತೆ. And overall the equation is becomes x equal to, x is meant for displacement, here V naught T plus half A T into T square. So the equation is hence proved. This equation can also be represented as ಹೇಗೆ ಬರೆದಿರಬೇಕು ಅಂದ್ರೆ ಹೇಳಿದ್ನಲ್ಲ ಅವಾಗಲೇ, s equal to ut plus half AT square ಆಗಿರುತ್ತೆ. So this is a very first equation with uniform acceleration. ಯಾವುದಪ್ಪ ಅಂದ್ರೆ x equal to v naught t plus half it square. During motion of an object velocity change ಆಗಿದೆ which covers area. ನಾನು ನಿಮಗೆ ಹೇಳಿದ ಪ್ರಕಾರ ಇಲ್ಲಿ area and the curve ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ we know very well velocity by time which gives what acceleration. So ಈ ಕರ್ವ್ ಕೂಡ acceleration ಸಿಗ್ನಿಫೈ ಮಾಡುತ್ತೆ. whose acceleration is remains same ಅಂತ ಇದ್ದಾಗ ಇಲ್ಲಿ acceleration a remains same ಇದೆ. Okay, let us move for next equation. Next equation is to derive equation for V equals to V naught plus AT, or it is also called as V equal to U plus AT with the help of a same VT graph here. Consider VT graph here, V here. So this is called as what time interval T here. When object is at rest, whose initial velocity is 0. When object is in a motion, velocity changes with respect to time interval. ನಮಗೆ ಗೊತ್ತಿರೋ ಪ್ರಕಾರ ಹಾಗಾದ್ರೆ ಬಾಡಿ ಮೂವ್ಮೆಂಟ್ ಆಗ್ಲಿಕ್ಕತ್ತದಂದ್ರೆ this will gives what AB here, then this will gives what V naught. A, B, C, D, this is called O here. Okay? As usual, the x-axis is represented by velocity and y-axis is represented by what? T here. Consider an object is in a motion whose initial velocity is 0 when there is at rest. During motion, velocity change ಆಗಿದೆ ಅಂದ್ರೆ the base will use what? V minus V naught ಆಗಿದೆ. With the help of graph. So OA ಏನಿರುತ್ತೆ ಅಂದ್ರೆ OA gives what? Initial velocity V naught and BC gives change in velocity V minus V naught ಇದೆ. Then AC upon OD ಅಥವಾ AC equal to OD ಅಂತ ಅನ್ಕೊಂಡ್ರೆ time interval T ಬರ್ತದೆ. So therefore we know very well, ನಮಗೆ ಇವಾಗ ಏನು ಕಲಿಬೇಕು ಅಂದ್ರೆ the slope of VT curve ಏನು ಹೇಳುತ್ತೆ, velocity by time interval ಏನು ಹೇಳುತ್ತೆ ಅಂದ್ರೆ acceleration only. So therefore the slope of VT graph
represents acceleration ಕೊಡುತ್ತೆ. ಹಾಗಾದ್ರೆ a equal to ಏನಪ್ಪ ಸ್ಲೋಪ್ ಅಂತ ತಗೊಂಡಿವಿ. ಅಂದ್ರೆ ಸ್ಲೋಪ್ ಅಂದ್ರೆ ಏನು tan ಥೀಟಾ. tan ಥೀಟಾ ಅಂದ್ರೆ ಏನು BC by AC ಅಂತ BC by AC ಅಂತ ತಗೋತೀವಿ. ಸೊ ಹಾಗಾದ್ರೆ ಏನ ಬರ್ದೀನಿ ವಾಟ್ ಈಸ್ BC ಹಿಯರ್ BC ಅಂದ್ರೆ V minus V naught ಇದೆ ಇಲ್ಲಿ ಹೇಳೋ ಪ್ರಕಾರ. ವಾಟ್ ಈಸ್ AC ಹಿಯರ್ AC ಅಥವಾ OD ಅಂದ್ರೆ T ತಾನೆ. ಸೊ ಇನ್ ಸೆನ್ಸ್ ವಾಟ್ T ಆದ್ರೆ ದೆನ್ ಇಕ್ವೇಶನ್ ಇದನ್ನ ಈಗ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ದಿಸ್ ಬಿಕಮ್ಸ್ ವಾಟ್ AT equal to V minus V naught ಆಗುತ್ತೆ. ಆದ್ರೆ to calculate the relation between final and initial velocity with respect to what uniform acceleration ಇದೆ. ಹಾಗಾದ್ರೆ ಏನಾಗುತ್ತೆ ಇಕ್ವೇಶನ್ V equal to V naught plus AT ಬರುತ್ತೆ. So this will be a expression for a kinematic equation with respect to uniform acceleration. ಇಲ್ಲಿ ಕೂಡ ನಾವೇನು ಚೇಂಜ್ ಮಾಡಿಲ್ಲ. ಕಾನ್ಸ್ ಫ್ಲೋಟಿಂಗ್ ಗ್ರಾಫ್ V by T ಡ್ರಾ ಮಾಡಿದ್ವಿ. ದಿಸ್ ಇಂಡಿಕೇಟ್ಸ್ ವಾಟ್ ವಿ ಟಿ ಗ್ರಾಫ್ ಅದ. ಈ ವಿ ಟಿ ಗ್ರಾಫ್ ಏನು ತೋರಿಸುತ್ತೆ ಆಕ್ಸಲರೇಷನ್ ತಗೊಂಡಿವಿ ವಿತ್ ದ ಹೆಲ್ಪ್ ಆಫ್ ಸ್ಲೋಪ್ ಜಸ್ಟ್ ಸಾಲ್ವ್ ಇಕ್ವೇಶನ್ ನಥಿಂಗ್ ಬಟ್ V equal to V naught plus AT ತಗೊಂಡಿವಿ. ಏನದ ಬಾಡಿ ಮೋಷನ್ ಆಗತಿ ಅಂದ್ರೆ ಹೂಸ್ ಇನಿಷಿಯಲ್ ವೆಲಾಸಿಟಿ ಇಸ್ V naught ತಗೊಂಡಿವಿ. ಮೋಷನ್ ಆಗತ್ತಾಗ ವೆಲಾಸಿಟಿ ಚೇಂಜ್ ಆಗ್ತದೆ ಡ್ಯೂ ಟು ವಾಟ್ ಟೈಮ್ ಇಂಟರ್ವಲ್ ಆದಾಗೆ ಆಗ್ತದೆ. ಸೊ BC ಅಂತ ತಗೊಂಡು ನಾವು V minus V naught ತಗೊಂಡಿವಿ. AC equal to OD ತಗೊಂಡ್ರೆ T ಆಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಡಾಟಾ ನಾವೇನು ಸಾಲ್ವ್ ಮಾಡಿದ್ದೀವಿ ಅಂದರೆ ಟು ಪ್ರೂವ್ V equal to V naught plus AT ಅಂತ ಪ್ರೂವ್ ಮಾಡಿದ್ದೀವಿ. ಆ್ಯಂಡ್ ವಿ ನೀಡ್ ಟು ಸಾಲ್ವ್ ವೆರಿ ಲಾಸ್ಟ್ ಆ್ಯಂಡ್ ಫೈನಲ್ ಕೈಂಡ್ ಇಕ್ವೇಶನ್ಸ್ ಯಾವುದಪ್ಪ ಅಂದರೆ V square equal to U square plus 2AS with the help of same graph. ಏನು ಗ್ರಾಫ್ ಡ್ರಾ ಮಾಡ್ಬೋದು ನಾವು ವಿತ್ ಸೆನ್ಸ್ ವಾಟ್ V square equal to V naught square plus 2AX. ಇದು ಹೇಗೆ ಬರೀಬೋದು ಅಂತ ನೀವು ಹೇಳಿದ್ದಾರೆ ನಿಮಗೆ. U square plus 2AS ಕೂಡ ಅಂತ ಬರೀತಾರೆ ಅಂತ. ಅಗೇನ್ ಏನು ಫ್ಲಾಟ್ ಮಾಡ್ತೀನಿ ನಾನು ವಿ ಟಿ ಗ್ರಾಫನ್ನು ಫ್ಲಾಟ್ ಮಾಡ್ತೇನೆ. ದಿಸ್ ಇಸ್ ಕಾಲ್ಡ್ VT V here. This is called as what T here. Consider the object is at rest whose initial velocity is 0. Of course ಬಾಡಿ ಮೋಷನ್ ಒಳಗದ ಅಂದ್ರೆ ಇದು A ಅಂತ ತಗೊಳ್ರಿ, ಇದು B ಅಂತ ತಗೊಳ್ರಿ. ದಿಸ್ ಇಸ್ ಕಾಲ್ಡ್ V minus V naught ಅಂತ ಅಂದ್ಕೊಂಡ್ರೆ ದಿಸ್ ಇಸ್ C, ದಿಸ್ ಇಸ್ O and this is D here. Okay, then this will indicates what initial velocity V naught ಅದ. ಸೊ ಹಾಗಾಯ್ತು ಅಂದ್ರೆ ಕನ್ಸಿಡರ್ ಆಬ್ಜೆಕ್ಟ್ ಈಸ್ ಇನ್ ಮೋಷನ್ ಒಳಗದ. ಸೊ whose initial velocity is V naught with the uniform acceleration A ಅದ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಗ್ರಾಫ್ ಏನು ಹೇಳ್ಬೋದು ನಾನು OA ಅಂದ್ರೆ ಏನಪ್ಪ OA ಅಂದ್ರೆ V naught. ದೆನ್ BC ಅಂದ್ರೆ ನಾನು ಸೇಮ್ ಡಾಟಾ ಯೂಸ್ ಮಾಡಾಕತ್ತೀನಿ V minus V naught ಅಂತ ತಗೊಂಡಿನಿ. ಓಕೆ, ದೆನ್ AC equal to OD ಅದ. AC equal to OD ಅದ equal to time T ಅದ. So BD in the sense what the total V ಅದ. So BD ಅಂದ್ರೆ equal to what V ಅಂತ ತಗೋತೀನಿ. So therefore the slope of velocity time graph ನೋಡಿ ಕಡೆ velocity by time T ಅಂದ್ರೆ change in velocity by time interval ಅದ. ಇಲ್ಲಿ ಸ್ಲೋಪ್ ಅದ. ಸ್ಲೋಪ್ ಏನದ ಹೇಳ್ರಿ BC height by base ಅದ. BC by AC ಏನು ಇಂಡಿಕೇಟ್ ಮಾಡುತ್ತೆ as I said earlier ನೀವು ಹೇಳಿದ ಪ್ರಕಾರ the slope under XT ಗ್ರಾಫ್ ಇರ್ಬೋದು. XT ಗ್ರಾಫ್ ಇದ್ದಾಗ ವೆಲಾಸಿಟಿ ಬರುತ್ತೆ, ಅದು VT ಗ್ರಾಫ್ ಇದ್ದಾಗ acceleration ಬರುತ್ತೆ. ಸೊ the slope of VT graph, the slope of VT graph gives ಏನು ಕೊಡುತ್ತಪ್ಪ gives acceleration A equal to slope here. ಸ್ಲೋಪ್ ಅಂದ್ರೆ BC upon AC ತಗೋತೀರಿ. ಸೊ BC upon AC ತಗೋತೀರಿ ಅಂದ್ರೆ ಇಲ್ಲಿ ಟೈಮ್ ಇಂಟರ್ವಲ್ T1 0 ತಗೊಂಡ್ರೆ T ಅಷ್ಟು ಉಳಿಯುತ್ತೆ. ಸೊ ದೇರ್ಫೋರ್
BC in the sense what V minus V naught ಅದ ಈ T2 minus T1 ತಗೋಬೇಕಿತ್ತು but whose time interval T1 is 0 ಅದ so without taking T1 I am simply taken as a T ತಗೋತೀನಿ so therefore T ತಗೊಂಡೆ so this equation ಏನಾಗುತ್ತೆ in the sense what V minus V naught I2 ಅಂದ್ರೆ ಇದಕ್ಕೆ 80 ಬರುತ್ತೆ ಆದರೆ we know very well ಏನು ಗೊತ್ತು ನಮಗೆ ಅಂದ್ರೆ the relation between initial and final velocity ನಮಗೆ ಗೊತ್ತಿದೆ ಈ equation ಹೆಂಗೆ ಚೇಂಜ್ ಮಾಡ್ಕೋಬಹುದು ಅಂದ್ರೆ v equal to v naught plus 80 ಅಂತ ತಗೊಂಡು so this is what one equation if a object or a particle is traveled during motion velocity change ಆಗುತ್ತೆ ಅಂತ ಹೇಳಿದೆ so therefore the time interval t the average velocity is going to be calculated as ಏನು ಬರೀಬಹುದು ನಾವು ಅಂದ್ರೆ a equal to v plus v naught by t ಇದರ ಅರ್ಥ ಏನು ಫೈನಲ್ ಮತ್ತು ಇನಿಷಿಯಲ್ ಅನ್ನ ಕೂಡಿಸಿ ಡಿವೈಡ್ ಬೈ 2 ಮಾಡಿದಾಗ ವಿಲ್ ಕ್ಯಾಲ್ಕುಲೇಟ್ ಎವರೇಜ್ ವೆಲಾಸಿಟಿ ಯಾಕಂದ್ರೆ ಡ್ಯೂರಿಂಗ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಅಲ್ಲಿ ದ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ ಅಂದ್ರೆ ವೇರಿಯಬಲ್ ವೆಲಾಸಿಟಿ ಆಗ್ತಾ ಇದೆ ನಾವು ಹೇಳಿದ ಪ್ರಕಾರ ಟು ನೀಡ್ ಟು ಕ್ಯಾಲ್ಕುಲೇಟ್ ವೇರಿಯಬಲ್ ವೆಲಾಸಿಟಿ we go with what average velocity without a variable velocity it is unable to calculate average velocity ಅಂತ ನಮಗೆ ಗೊತ್ತಿದೆ ಹಾಗಾಗಿ a equal to v plus v naught by 2 ಅದ ಆದ್ರೆ the displacement ಕವರ್ ಮಾಡಿದಕ್ಕೆ ನಾನು ಏನು ತಗೊಂಡಿನಿ ಅಂದ್ರೆ x equal to 80 ಅಂತ ತಗೊಂಡಿನಿ ಆಕ್ಚುಲಿ x equal to vt ಬರೀಬೇಕಿತ್ತು ಬಟ್ a ಅಂದ್ರೆ ತಗೊಂಡಿನಿ velocity of an object ಅಂತ ತಗೊಂಡಿನಿ ಆದ್ರೆ ಇಕ್ವೇಷನ್ ನಾವು ಏನು ಚೇಂಜ್ ಮಾಡ್ಬೋದು ಅಂದ್ರೆ ವಿ ನೋ ವೇರಿಯಬಲ್ ಏನು ಕಲ್ತಿದ್ವಿ ಇವಾಗಲೇ ವಿ ಈಕ್ವಲ್ ಟು ಯು ವಿ ನಾಟ್ ಪ್ಲಸ್ 80 ತಗೊಂಡ್ವಿ ಸೊ ಎ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಬೈ ಟಿ ಸೊ ದೇರ್ಫೋರ್ ಇಕ್ವೇಷನ್ ಏನಾಗುತ್ತೆ ದಿಸ್ ಬಿಕಮ್ಸ್ ವಿ ಮೈನಸ್ ವಿ ನಾಟ್ ಬೈ ಟಿ ವಿತ್ ರೆಸ್ಪೆಕ್ಟ್ ಟು ಸಾರಿ ಟಿ ಟೈಮ್ ತಗೋಬೇಕು ಅಂದರೆ ಟಿ ವೆಲ್ ತಗೋಬೇಕಂದ್ರೆ ಎ ಹಿಯರ್ ವಿತ್ ರೆಸ್ಪೆಕ್ಟ್ ಟು ಟಿ ಇನ್ ದ ಸೆನ್ಸ್ ಟಿ ಈಕ್ವಲ್ ಟು ಎ ಓಕೆ ಸಾರಿ ಎ ಹಿಯರ್ ಸೊ ದಿಸ್ ಬಿಕಮ್ಸ್ ವಾಟ್ ಎ ಸೊ ದೆನ್ ಇಕ್ವೇಷನ್ ಬಿಕಮ್ಸ್ ವಿ ನೋ ವೆರಿ ವೆಲ್ ಸೊ x equal to 80 ಇದೆನಾ ವಾಟ್ ಇಸ್ ಎ ವ್ಯಾಲ್ಯೂ ಹಿಯರ್ a in the sense what v plus v naught by 2 other then the t value is here v minus v naught by a okay then x is displacement then 2a is LCM here okay it is look like a plus b into a minus b then becomes what v square minus v naught square. If I shift this 2a this side, ಏನಾಗುತ್ತೆ then equation becomes ಏನಾಗುತ್ತೆ ಅಂದ್ರೆ 2ax equal to v square minus v naught square ಆಗುತ್ತೆ. So equation is rearranged. ಹೇಗೆ ಮಾಡಬಹುದು ನಾನು ಅಂದ್ರೆ v square equal to v naught square plus 2ax ಅಂತ ಬರೀಬಹುದು. So this will be a final expression and final equation of a canonical equation with uniform acceleration. As I said earlier, this equation can be rearranged as v andre v ne ತಗೊಂಡಿದ್ದೇವೆ ನಾವು v naught ಬದಲಿ ಯೂಸ್ ಮಾಡಿದ್ರು u is also known as what initial velocity ಅದ ಬಟ್ ಇಲ್ಲಿ ಎಲ್ಲ ಕಾಂಪೊನೆಂಟ್ ಗಳು ಚೇಂಜ್ ಆಗಿದಲ್ಲ ಎಲ್ಲ ಡಾಟಾ ಚೇಂಜ್ ಆಗಿದೆ ಬಟ್ acceleration ಮಾತ್ರ ಸೇಮ್ ಇದೆ in the sense what during motion of an object under vt graph ಒಳಗಡೆ ಹೋದ್ರೆ the area under vt graph gives what acceleration ಅಂದ್ರೆ acceleration ಯಾವಾಗಲೂ ಸೇಮ್ ಇರ್ತದೆ ಅಂತ ಅರ್ಥ so therefore the equation is v square equal to u square plus 2as ಅನ್ಬೋದು ಅಥವಾ v square equal to v naught square plus 2ax okay rest of the things which explained in the next classes okay thank you